ಗಾಯ್ಸ್ ಇವಾಗ ಫೈನಲ್ ಆಗಿ ಗೋವಾದಲ್ಲಿರೋಂಥ ಕೆಸಿನೋನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಗಾಯ್ಸ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಕೆಸಿನೋನ ಯಾರು ಆಡಬೇಡಿ, ಆಡಿ ಉದ್ಧಾರ ಆಗಿರೋರು ಯಾರೂ ಇಲ್ಲ ಗೈಸ್, ಎಲ್ಲ ಕಳ್ಕೊಂಡಿರೋರೇನೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಮೆನ್ಷನ್ ಮಾಡಿ, ಚಿಕ್ಕ ಮಕ್ಕಳು ಇವ್ರು ಯಾರು ಈ ಗೇಮಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ. ಯಾಕಂದರೆ ಗೇಮ್ ಅನ್ನೋದು ಆ ಕ್ಷಣಕ್ಕೆ ಮಾತ್ರ ಖುಷಿ ಕೊಡುತ್ತೆ ಗೈಸ್, ಆಮೇಲೆಲ್ಲ ಬರೀ ದುಃಖನೇ. ಯಾವತ್ತೇ ಆಗಲಿ ಗೇಮ್ ಮಾಡಿ ಅರ್ಧ ದುಡ್ಡು ಬರೋದನ್ನೆಲ್ಲ ಮೈಂಡಿಗೆ ಹಾಕೊಂಬೇಡಿ. ಕಷ್ಟಪಟ್ಟು ದುಡೀರಿ, ಕಷ್ಟಪಟ್ಟು ದುಡ್ಡಿರೋ ದುಡ್ಡೇ ಇರೋಲ್ಲ. ಇನ್ನು ಈ ಗೇಮಿಂಗಲ್ಲೆಲ್ಲ ಬರೋ ದುಡ್ಡು ಮೇಲೆಲ್ಲ ಆಸೆ ಬೀಳಬೇಡಿ. ಯಾರೂ ಅಷ್ಟೇ ಮ್ಯಾಚ್ ಎಲ್ಲ ನೋಡಿ ಖುಷಿ ಪಡಬೇಕೆ ಹೊರತು ಆಡಿ ಖುಷಿ ಪಡೋವಂಥ ಸಂದರ್ಭ ಬೇಡ. ಎಷ್ಟೊಂದು ಜನ ಸೂಸೈಡೆಲ್ಲ ಮಾಡ್ಕೊಂಬಿಡ್ತಾರೆ, ಅದಕ್ಕೆ ಆ ಪರಿಸ್ಥಿತಿ ಬೇಡ. ನಾನು ಜಸ್ಟ್ ನಿಮಗೆ ಇಲ್ಲಿ ನೋಡಿ ಗೈಸ್, ಡೆಲ್ಟಿನ್ ರಾಯಲ್ಸ್ ಅಂತ ಏನೈತೆ ಪ್ರೀಮಿಯಂ ಲುಕ್ ಇದ್ರದ್ದು, ಹಬ್ಬ ಮಸ್ತಾಗೈತೆ. ಹೇಳ್ತಾ ಇದ್ದಲ್ಲ, ಆಡಿ ಕೈಯೆಲ್ಲ ಸುಟ್ಕೊಂಬೇಡ್ರಿ, ಅಂದರೆ ಕೈ ಅಂದರೆ ದುಡ್ಡೆಲ್ಲ ಕಳ್ಕೊಂಬೇಡ್ರಿ. ನೋಡಿ ಗೈಸ್, ಸಿಕ್ಕಾಬಿಟ್ಟೆ ನೋಡೋಕೆ ಕಾಸು ಕೊಡ್ಬೇಕಾ, ನೋಡಿ ಖುಷಿಯಾಗಿರಿ, ಆದರೆ ಯಾವತ್ತೂ ಆಡಬೇಡಿ ಗೈಸ್. ನಾನು ಅನುಭವದ ಮಾತು ಹೇಳ್ತಾ ಇದ್ದೀನಿ, ಆಡೋಕ್ಕೆ ಹೋಗ್ಬೇಡಿ. ಜೀವನ ಚೆನ್ನಾಗಿದೆ, ಉತ್ತಮವಾಗಿರೋ ಜೀವನನ ಅನುಭವಿಸ್ರಿ ಅಂತ ಹೇಳ್ತಾ ಇವಾಗ ಬನ್ನಿ ನಾವು ಅಮೆಝಾನ್ ಇದು ಯಾವುದೋ ಮ್ಯಾಜೆಸ್ಟಿಕ್ ಪ್ರೈಡ್ ಆ ಕೆಸಿನಾಗ ಹೋಗ್ತಾ ಇದ್ದೀವಿ, ಕೇವಲ ಬರೀ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅದಕ್ಕೋಸ್ಕರ ಅದರೊಳಗೆ ಹೆಂಗಿರುತ್ತೆ ಏನು ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ, ಹಂಗೆ ಅಪ್ಡೇಟು ಮಾಡ್ತೀನಿ ಗೈಸ್. ಇಲ್ಲಿರೋದು ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಡೆಲ್ಟಿನ್ ರಾಯಲ್ಸ್ ಅಂತ. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್. ಇದು ಹತ್ತತ್ರ ನಿಮಗೆ ಒಂದು 15 ವರ್ಷ, 18 ವರ್ಷ ಹಳೇದಿದು. ಇವಾಗ ಹೊಸ್ದಾಗಿ ತಿರ್ಗಾ ಅಲ್ಟ್ರೇಷನ್ ಮಾಡಿಸವ್ರೆ. 18 ವರ್ಷ ಹಳೆಯ ಕೆಸಿನೋ ಇದು. ಅದಕ್ಕೇ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮತ್ತು VIP ಅವರೆಲ್ಲ ಇದಕ್ಕೆ ಹೋಗೋದು ಜಾಸ್ತಿ. ನಾವು ಹೋಗ್ತಾ ಇರೋದು ಸ್ವಲ್ಪ ಲೋ ಬಜೆಟ್ಟು, ಸ್ವಲ್ಪ ಎಕ್ಸ್ಪೀರಿಯನ್ಸು ಲೋನೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನೋಡೋಣ ಗೈಸ್ ಇವಾಗ ಬೈಕ್ ಅಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಆ ಸೈಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ಬೇಕು. ಮೈನಾಗೆ ಈ ಸೈಡು ಬರೀ ಪಾರ್ಕಿಂಗ್ ಅಂತಲೇ ಬಿಟ್ಟವ್ರೆ ಗೈಸ್, ಸಿಕ್ಕಾಪಟ್ಟೆ ದೊಡ್ಡದು, ಬರೀ ಪಾರ್ಕಿಂಗ್ ಅಂತಲೇ ಬಿಟ್ಟವ್ರೆ. ಲೆಕ್ಕ ಹಾಕ್ರಿ ಇನ್ನು ಯಾವ ಮಟ್ಟಿಗೆ ಗ್ಯಾಮ್ಲಿಂಗ್ ನಡೆಸ್ತವ್ರೆ ಅಂತ. ಗ್ಯಾಮ್ಲಿಂಗ್ ಅಂತ ಎಲ್ಲ ಹೇಳೋಂಗಿಲ್ಲ ಇಲ್ಲಿ, ಯಾವ್ಯಾವ ಪದ ಎಲ್ಲ ಯೂಸ್ ಮಾಡಿಬಿಡ್ತಾ ಇದ್ದೀನಿ ನಾನು, ಯಾಕೆ ಅಂತ ಗೊತ್ತಾಯ್ತಿಲ್ಲ ಗೈಸ್. ಇವಾಗ ಇದು ಡೆಲ್ಟನ್ ರಾಯಲ್ಸು, ಆ ಕಡೆ ಹೋಗಬೇಕು. ಡೆಲ್ಟಿನ್ ರಾಯಲ್ ಏನು ಸಗದಾಗೈತೆ ನೋಡ್ರಿ, ವೈಬೇ ಬೇರೆ ಐತೆ ಗೈಸ್. ಇವಾಗ ಹೋಗ್ಬಿಡೋಣ ಬರ್ರಿ ಆ ಕಡೆ. ಮ್ಯಾಜೆಸ್ಟಿಕ್ ಪ್ರೈಡ್ ಅದು ಯಾರೋ ಇವಾಗ ಸಿಕ್ಕಿದ್ರು ಗೈಸ್, ಒಂದು 10% ಡಿಸ್ಕೌಂಟ್ ಕೊಡಿಸ್ತೀವಿ ಅಂದ್ಬಿಟ್ಟು. ಒಂದು ಆ್ಯಪ್ ಇರುತ್ತೆ, ಆ ಆ್ಯಪಲ್ಲಿಂದ ನೀವು ಲಾಗಿಂಗ್ ಆಯಿತು ಅಂದರೆ 10% ಡಿಸ್ಕೌಂಟು. ಹೆಂಗೋ 250 ರೂಪಾಯಿ ಉಳಿತು ನಮ್ಮದು ಅಂದ್ಕೊಳ್ಳಿ. ಇವಾಗ ನೋಡಿರಿ ಇಲ್ಲೇ ಐತೆ ಮ್ಯಾಜೆಸ್ಟಿಕ್ ಪ್ರೈಡ್ ಕೆಸಿನೋ ಎಂಟ್ರೆನ್ಸು. ಹಿಂಗಾಸಿಂದ ಎಂಟ್ರೆನ್ಸ್ ಆಗಿ ಒಳಗಡೆ ವೀಡಿಯೋ ಮಾಡ್ಬೋದಾ ಇಲ್ಲೋ ಗೊತ್ತಿಲ್ಲ ಗೈಸ್. ಆದಷ್ಟು ಹುಷಾರಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನೋಡೋಣ ಆಯಿತಾ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಪ್ಪಿ ನೀವೇನಾದರೂ ಸ್ವಲ್ಪ ಇದಾಯಿತು ಅಂದರೆ ನಾನು ಹೇಳ್ತೀನಿ ಗೈಸ್, ಅಂದರೆ ಫುಲ್ಲು ಸಿಟ್ಟು ಆ ಥರ ಈ ಥರ ಮಾಡಿದ್ರೆ ಆಯಿತಾ. ಓಕೆ ಬನ್ನಿ ಒಳಗಡೆ ಹೋಗೋಣ. ಇವಾಗ ಎಂಟ್ರಿ ಟಿಕೆಟ್ ಎಷ್ಟು ಎಲ್ಲನೂ ಹೇಳ್ತೀನಿ. ನೋಡಿರಿ ಆ ಸೈಡೆಲ್ಲ ಕಾಣಿಸ್ತೈತಲ್ಲ, ಅವೆಲ್ಲನೂ ಕೆಸಿನೋನೇ ಗೈಸ್. ಇವಾಗ ಇದ್ರೊಳಗಡೆ ಎಂಟ್ರಿ ಆಗಬೇಕು, ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ನೋಡೋಣ ಗೈಸ್, ನಾನು ಅಂದ್ಕೊಂಡಂಗೆ ಡಿಸ್ಕೌಂಟ್ ಸಿಕ್ಕೈತೆ. ಎಷ್ಟು ಅಂದರೆ 2025 ಅಷ್ಟೇ ಆಗಿದ್ದು. 500 ರೂಪಾಯಿ ಕೂಪನ್ ಸಿಕ್ಕೈತೆ ನೋಡಿರಿ. ಇದು ಈ ಥರ ಇರುತ್ತೆ ಒಳಗಡೆ ನಿಮಗೆ ಕೆಸಿನೋ ಗೈಸ್. ಇವಾಗ ಇದು ಬೋಟು, ನಾವು ಕುಂತಿರೋದೇ ಫೆರ್ರಿ, ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ಇವಾಗ ನಮ್ಮನ್ನ ಆ ಜಾಗಕ್ಕೆ. ಕೂಪನ್ ಏನಾಯ್ತಲ್ವ, ಇದರಲ್ಲಿ ನನಗೆ ಆಡೋಕ್ಕೂ ಬರೋಲ್ಲ ಗೈಸ್. ನೋಡಬೇಕು ಏನು ಮಾಡಬೇಕು, ಇಷ್ಟು ಉದ್ದ ಬಿಲ್ ಕೊಟ್ಟವ್ರೆ. ಮತ್ತು ಕೈಗೆ ಈ ಥರ ಇದನ್ನು ಹಾಕಿರ್ತಾರೆ, ಇದರಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಇದರಲ್ಲಿ ಸ್ಕ್ಯಾನ್ ಮಾಡಿ VIP ಥರ ಕರ್ಕೊಂಡು ಹೋಗ್ತಾರೆ ಗೈಸ್. VIP ಥರ ಹೋಗ್ಬೋದು ನಾವು. ಇವಾಗ ಹೋಗ್ಬಿಟ್ಟು ಅಲ್ಲಿ ಬರ್ತೈತೆ ನೋಡಿರಿ, ಆ ಬೋಟ್ ಒಳಗೆ ಫೆರಿ ಒಳಗೆ ಹೋಗ್ತೀವಿ ಇವಾಗ ಗೈಸ್. ಫೆರ್ರಿ ಬಂದು ಇವಾಗ ನಮಗೆ ಕರ್ಕೊಂಡು ಹೋಗೋಕ್ಕೆ, ಒಂದೊಂದೇ ಫೆರಿಲಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಇವಾಗ ಬಿಡೋಕ್ಕೆ. ನೋಡ್ರಿ ಎಲ್ಲರೂ ಕಾಯ್ತಾ ಇದ್ದೀವಿ ಇವಾಗ ಗೈಸ್. ಎಲ್ಲರೂ ಹತ್ತುತ್ತವ್ರೆ, ನಾವು ನೆಕ್ಸ್ಟಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲ ಶಿಫ್ಟು ಲೆಕ್ಕ ಗೈಸ್, ಕೆಲಸಗಳು ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಸಕ್ಕತ್ತಾಗೈತೆ ಗೈಸ್. ನಾವು ಫೈನಲಿ ಇದ್ರೊಳಗೆ ಹತ್ತಿದ್ದೀವಿ ಗೈಸ್. ಅದು ಬಿಟ್ಟು ಇವಾಗ ಈ ಬೋಟಲ್ಲಿಂದ ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಅಪ್ಡೇಟ್ ಮಾಡ್ತೀನಿ. ನೋಡಿ ಗೈಸ್, ಹೋಯ್ತಾ ಇದ್ದೀವಿ ಫೈನಲ್ ಆಗಿ. ಅದನ್ನು ಬಿಟ್ಟು ಈ ಸೈಡ್ ಏನು ಬರೋದಲ್ಲ, ಸಕ್ಕತ್ತಾಗೈತೆ ಸೀನ್ರಿ. ಫಸ್ಟ್ ಟೈಮ್ ಹಿಂಗೆ ನಾನು
ಕೆರೆ ಪಕ್ಕದಲ್ಲಿ ಹೋಯ್ತಾ ಇರೋದು. ಕೆರೆ ಅಂತೀನಿ, ಸಮುದ್ರ. ಗಾಯ್ಸ್ ಏನು ದೊಡ್ಡದಾಗ ಕಾಣಿಸ್ತೈತೆ ನೋಡ್ರಿ ಬೋಟು. ಅಯ್ಯಪ್ಪ ತಲೆ ಸುತ್ತ ಬರಂಗೆ ಐತೈತೆ ನನಗೊಂದು. 2 ಕ್ಷಣ ಸಮುದ್ರದ ಅಲ್ಲೇ ನೀರೇನೋ ಇವತ್ತು ಸ್ವಲ್ಪ ಕಮ್ಮಿ ಇರಂಗದಪ್ಪ, ಜಾಸ್ತಿ ಎಲ್ಲಾಡ್ತಾ ಇಲ್ಲ. ಇವರು ಅದು ಎಲ್ಲಿ ನಿಲ್ಸೋರು, ಎಲ್ಲಿ ಕರ್ಕೊಂಡು ಹೋಯ್ತವ್ರು ನೋಡೋಣ ಇರಿ. ಗೈಸ್ ಅಲ್ಲಿ ಹೋಯ್ತೈತಲ್ಲ, ಅದೇನು ನೋಡ್ತಾ ಇದ್ದೀರಾ, ಅದು ಡಿಸ್ಕೋ ಬೋಟು. ರೆಡ್ 500 ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಒಂದು ಗ್ರೂಪ್ ವೈಸು ಯಾರಾದರೂ ಸಾಂಗ್ ಕೇಳಿದ್ರೆ ಸಾಂಗ್ ಹಾಕ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದು. ಅಲ್ಲಿ ಮುಂದೆ ಅದ್ರ ಎಂಟ್ರೆನ್ಸ್ ಐತೆ, ಅಲ್ಲಿಂದ ನೀವು ಹತ್ಕೊಂಡು ಹೋಗ್ಬೋದು. ಬೇಕಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಗೈಸ್ ಅದರಲ್ಲಿ. ಇಲ್ಲಿ ನೋಡಿ ಗೈಸ್, ಡ್ಯಾನ್ಸಿನ್ ಬೋಟ್ ಈ ಕಡೆನೂ ಇದೆ. ಇದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಮಸ್ತು, ಇದ್ರಲ್ಲಿ ಮಾತ್ರ ಎಂಜಾಯ್ನೆಸ್ ನೋಡ್ರಿ. ಇವಾಗ ಹತ್ತತ್ರ ಬಂದು ಮ್ಯಾಜೆಸ್ಟಿಕ್ ಇದೆ, ಮ್ಯಾಜೆಸ್ಟಿಕ್ ಪ್ರೈಡ್. ದೊಡ್ಡ ಬೋಟೆ ಗೈಸ್, ಇದೂ ಚಿಕ್ಕದಲ್ಲ. ಕೆಸಿನೋ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗಿರುತ್ತೆ ಏನೋ ನೋಡೋಣ ಇರಿ. ಈ ಸೈಡಲ್ಲಿ ಬಿಗ್ ಡ್ಯಾಡಿ ನೋಡ್ಬೋದು. ಬಿಗ್ ಡ್ಯಾಡಿ ಅಂದರೆ ದೊಡ್ಡಪ್ಪ ಅಂತನ. ಈ ಸೈಡು ಮ್ಯಾಜೆಸ್ಟಿಕ್ ಪ್ರೈಡ್. ನಮ್ಮದು ಒಂದು ರೌಂಡ್ ಹೊಡ್ಕೊಂಡು ಹೋಗಿ ಮುಂದೆ ಬಿಡ್ತಾರೆ ನಾ ಗೈಸ್. ಇದು ಎಂಟ್ರೆನ್ಸು ಸಿಕ್ಕಾಪಟ್ಟೆ ದೊಡ್ಡ ಇದೆ ಗೈಸ್. ಬಂದು ಇವಾಗ ಅವ್ರು ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ನಾವೇ ಇಳಿಯೋದು. ಒಬ್ಬೊಬ್ರು ನಿಲ್ಲಿಸ್ಬಿಟ್ಟು ಹೋಯ್ತಾ ಇರ್ತಾರೆ. ಏನು ಕಾಣೋದು ನೋಡಿ ಗೈಸ್. ಅಯ್ಯಪ್ಪ ಮಸ್ತಾಗೈತೆ. ಬೋಟ್ ಸೌಂಡ್ ಏನೂ ಕೇಳಲ್ಲ ಅನ್ಕೊಂತೀನಿ. ಮ್ಯಾಜೆಸ್ಟಿಕ್ ಪ್ರೈಡ್ ಇಷ್ಟು ದೊಡ್ಡದು ಐತೆ ಬೋಟ್. ದೂರದಿಂದ ನೋಡೋಕೆ ಚಿಕ್ಕ ಕಾಣಿಸ್ತದೆ ಗೈಸ್. ಇದು ಎಷ್ಟು ದೊಡ್ಡ ಇದೆ ಗೊತ್ತಾ ಇದು. ಅಯ್ಯಪ್ಪ ಕೆಸಿನೋ. ಇವಾಗ ಒಳಗಡೆ ಹೋಗೋದು ವೀಡಿಯೋ ಮಾಡೋಕ್ಕಾಗಲ್ಲ, ನೋಡೋಣ. ಸಾಧ್ಯವಾದರೆ ವೀಡಿಯೋ ಮಾಡಿ ತೋರಿಸ್ತೀನಿ. ಕೆಸಿನೋದು ಮಾಡಲ್ಲ ಗೈಸ್, ಫುಡ್ ಮಾತ್ರ ಮಾಡ್ಬೋದಷ್ಟೇ. ಫುಡ್ಡು ಫಂಕ್ಷನ್ದು ಮಾಡೋಣ ಗೈಸ್. ಫೈನಲಿ ನೋಡ್ಬೋದು, ಇದ್ರೊಳಗೆ ಕತ್ತಿದ್ದೀವಿ. ಇವಾಗ ಬೋಟ್ ಹೋಯ್ತೈತೆ. ಈ ಸೈಡಿಂದ ಎಂಟ್ರಿ ಆಗಬೇಕು ಒಳಗೆ ಗೈಸ್. ಇವಾಗ ನೀವು ಏನು ನೋಡ್ತಿದ್ದೀರಲ್ಲ, ಈ ಥರ ಇರುತ್ತೆ ಕೆಸಿನೋ ಒಳಗಡೆ. ಇವಾಗ ನಮಗೆ 500 ರೂಪಾಯಿದು ಏನು OTP ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ಈ ಟೇಬಲಲ್ಲೇ ಹಾಕಬೇಕು ಅಂತ ಲಿಮಿಟ್ಸ್ ಇರುತ್ತೆ. ಅಲ್ಲೋಗಿ ಇದನ್ನು ಹಾಕಿ ಗೆದ್ದರೆ ಅಲ್ಲಿ 500 ರೂಪಾಯಿ ದುಡ್ಡು ಕೊಡ್ತಾರೆ. ಇದು ಟೋಟಲು 4 ಫ್ಲೋರ್ ಐತೆ ಗೈಸ್. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಆದರೆ ಗೈಸ್. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೇಳ್ತೀನಿ ಬರ್ರಿ. ಆಮೇಲಿಂದ ಹಿಂಗೆ ಮೇಲ್ಗಡೆ ಎತ್ಕೊಂಡು ಹೋಗ್ತಾ ಇರಬೇಕು ಗೈಸ್. ಫೈನಲ್ ಆಗಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನು 500 ರೂಪಾಯಿ ಇಟ್ಕೊಟ್ಟಿದ್ರು ಗೈಸ್. ಕಾಯಿನ್ಸ್ ಗೆದ್ದಿದ್ದೀನಿ, 1000 ಮಾಡಿದ್ದೀನಿ. ನೋಡ್ರಿ ಈ ಥರ ಕಾಯಿನ್ಸು. ನಿಮ್ಗೆ ಹೇಳ್ತೀನಿ ಅದು ಆಚೆ ಹೋಗಿ ಹೆಂಗೆ ಅಂತ. ಇವಾಗ ಒಂದು ಸ್ಪೂನು, ಈ ಥರ ಸ್ಪೂನ್ ಬೇಡ, ಈ ಥರದ್ದೊಂದು ಸ್ಪೂನು, ಒಂದು ಪ್ಲೇಟು ತಗೊಂಡು ಊಟ ಹಾಕೊಂಡು ತಿನ್ನೋಣ. ಇವಾಗ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ಗೈಸ್. ಇದೇನು ಅಂತ ಗೊತ್ತಾಯ್ತಿಲ್ಲಪ್ಪ, ಏನೋ ಕೆಂಪು ಕಲರ್ ಅದೇ. ಹಾಂ ಬ್ರೋ, ಇಲ್ಲಿ ನೋಡಿ ಅಣ್ಣ ಭರ್ಜರಿ ಬ್ಯಾಟಿಂಗ್ ಆಡ್ತಾವ್ರೆ. ಕೆಂಪಿರೋ ಈರುಳ್ಳಿ, ಈ ಈರುಳ್ಳಿ, ಇದೊಂದು ಸ್ವಲ್ಪ ಸಲಾಡು. ಸರ್ ಪುಕ್ಷೇಟ ಸಿಕ್ಕಿದ್ರು ಏನೋ ಬಿಡಬಾರ್ದು ಗೈಸ್. ಇದೇನು ಸೌದೆಕಾಯಿ ಸ್ವಲ್ಪ ಹಾಕೊಳ್ಳೋಣ. ಮತ್ತು ಕ್ಯಾರೆಟ್ ಆದ್ಮೇಲೆನಾ ಗೈಸ್ ಎಲ್ಲ ಹಾಕೊಂಬಿಟ್ಟು ಆಮೇಲೆ ಸಿಗ್ತೀನಿ ತಡೀರಿ. ಕೈಗೆ ತೊಗೊಬೇಕಂತೆ. ರೈಸು, ಗೀ ರೈಸು, ಚಿಕನ್ ಐತೆ. ಆ ಸೈಡು ವೆಜ್ ಬರುತ್ತೆ. ನಿಮಗೆ ವೆಜ್ಜು ತೋರಿಸ್ತೀನಿ ನಿಮ್ಗೆ ಏನೇನೈತೆ ಅಂತ. ಹಾಕೊಂಡು ಟೇಸ್ಟ್ ಮಾಡೋಣ ಗೈಸ್. ಇಲ್ಲಿ ನೋಡ್ರಿ ವೆಜ್ಜಲ್ಲಿ ಏನೇನೈತೆ ಅಂತ. ಇಷ್ಟಿರುತ್ತೆ. ನಾನಿವಾಗ ಫಸ್ಟು ಸ್ಟಾರ್ಟರ್ಸ್ ಟ್ರೈ ಮಾಡ್ತಾಯಿದ್ದೀನಿ. ಸ್ಟಾರ್ಟರ್ಸ್ ನೋಡ್ರಿ ಈ ಥರ ಐತೆ. ಇದನ್ನು ಟ್ರೈ ಮಾಡ್ತೀನಿ ಇವಾಗ. ತಗೊಂಡು ಆಮೇಲೆ ಸಿಗ್ತೀನಿ ತಡೀರಿ ಗೈಸ್. ಫಸ್ಟ್ ಸಲ ಇಷ್ಟು ತೊಗೊಂಡಿದ್ದೀನಿ ನೋಡ್ರಿ. ಆ ಕಡೆ ನೋಡ್ಬೋದು ಎಷ್ಟೆಲ್ಲ ಇದೆ ಅಂತ. ಫಸ್ಟಲ್ಲಿ ಇಷ್ಟು ಹಾಕೊಂಡು ಟ್ರೈ ಮಾಡೋಣ ಇವಾಗ ಹೆಂಗೈತೆ ಟೇಸ್ಟು ಅಂತ ಗೈಸ್. ಇವಾಗ ಮ್ಯಾಂಗೋ ಫ್ಲೇವರ್ದು ಇದು ಯಾವುದೋ ಸಖತ್ ಇಷ್ಟ ಆಗ್ಬಿಟ್ಟೈತೆ. ಇದನ್ನು ಟ್ರೈ ಮಾಡೋಣ ನೋಡ್ರಿ. ಸಕ್ಕತ್ತಾಗೈತೆ ಗೈಸ್. ಇದು ಯಾವುದೋ ವೈಟ್ ಕಲರ್ದು ಇತ್ತು. ಇದನ್ನು ಸ್ವಲ್ಪ ಹಾಕೊಂಬಂದು ಎಲ್ಲರೂ ಹಾಕೊಂತ ಇದ್ರು. ಎಲ್ಲ ಮಕ್ಕಳಿಯಂಗೈತಪ್ಪ ಸ್ವೀಟು. ಇದು ಗೊತ್ತು ನನಗೆ. ಮೊಸರು ನನ್ನ ಮನೇಲಿ ಹಾಕೊಂಡು ತಿಂತಾ ಇರ್ತೀನಿ. ಇದು ನನ್ನ ಫೇವ್ರೇಟು.
ಸಾಲಿಡಲ್ಲಿ ನೀವು ಸಲಾಡ್ ಏನಾದ್ರು ಮಾಡಿದ್ರೆ ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ನೀವು ಮೊಸರು ಹಾಕೊಂಡು ತಿನ್ನಬೇಕು. ಮಸ್ತಾಗಿರುತ್ತೆ. ಇದು ನನ್ನ ಫೇವ್ರೇಟು. ಮತ್ತು ಆಡೋಕ್ಕೆ ಪ್ರೋಟೀನ್ ಬೇಕು ಅಂದ್ಬಿಟ್ಟು ಕಾಲು ತೊಗೊಂಡಿದ್ದೀನಿ ಸ್ವಲ್ಪ. ಒಂದು ಸೌದೆಕಾಯಿ ಈಗ ಕೇಕೆ ಬಿಟ್ಬಿಟ್ವಲ್ಲ ಗಾಯ. ಯಾವ ಮೂಲೆಗೆ ಹಾಕೊಳ್ಳೋದು ಗೊತ್ತಾಯ್ತಿಲ್ಲ ನನಗೆ. ಹೊಟ್ಟೆ ತುಂಬ ಬಿಟ್ಟದೆ. ಗೈಸ್ ಇತ್ತು ಸೂಪರಾಗೈತೆ ಗೈಸ್. ಎದುರನ್ನೇ ತಿನ್ನೋಣ ಇದೆ. ನೀವು ಎಲ್ಲಿವರೆಗೂ ಇದ್ರೊಳಗಿರ್ತೀರೋ ಅಲ್ಲಿವರೆಗೂ ನಿಮಗೆ ಫುಡ್ಡು ಫ್ರೀನೇ ಅಂದರೆ ನೀವು ಆಡೋ ಶಕ್ತಿ ಇರೋವರೆಗೂ. ಗೈಸ್ ಸೂಪರ್ ಆಗೈತೆ ಫುಡ್ಡು. ಈ ಪಿಂಕ್ ಕಲರ್ದು ಏನು ಅಂತ ಗೊತ್ತಾಗಲಿಲ್ಲ ಅವಲಿಂದ. ಇದು ಓಪನ್ ಮಾಡೋಕ್ಕೂ ಆಯ್ತಿಲ್ಲ. ಏನು ಗುರು ಇದು? ಈರುಳ್ಳಿನೇ. ಇದೇನು ಹಾಕ್ದಂಗೆ ಆಯ್ತಪ್ಪ. ಬೇಡಪ್ಪ ಅದು. ಒಂಥರ ಹಿಂಸೆ ಆಗ್ಬಿಡ್ತು ನನಗೆ. ಗೈಸ್ ಮೇನ್ ಸ್ಟಾರ್ಟರ್ಸ್ ಹಾಕೊಂತೀನಿ, ಅದ್ರೊಳಗೆ ಚಿಕನ್ ತಡೀರಿ. ಇವರೆಲ್ಲ ಊಟ ಮಾಡ್ತಿರೋರೆ ಗೈಸ್. ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಇಲ್ಲಿ. ಸಾಲಿಡ್ ಮುಗಿತು ನಂದು. ಇವಾಗ ಮೇನ್ ಕೋರ್ಸು ಗೊತ್ತೀನಿ. ಒಳ್ಳೆ ಫುಡ್ ಹಾಕೊಳ್ಳೋಣ. ಕಂಪ್ಲೀಟ್ ಮಾಡ್ತೀನಿ ಇದನ್ನು ಗೈಸ್. ಅವಾಗ ತಿಂದು ಚೆನ್ನಾಗಿರಲಿಲ್ಲ. ಈ ಪಾಪಡೆಲ್ಲ ಇತ್ತಲ್ಲ ಗುರು, ಪಾಪಡ್ ಹಾಕೋಣ ದಡ್ರಿ. ಚಿಕನ್ ಹಾಕೊಂಡ್ಬಿಡ್ತೀನಿ ಇವಾಗ. ಚಿಕನ್ ತಿನ್ನೋಣ, ದುಡ್ಡು ಯಾಕೆ ವೇಸ್ಟ್ ಮಾಡೋದು. ಇಲ್ಲಿ ನೋಡ್ರಿ ಇವಾಗ ಚಿಕನ್ನು, ಪನ್ನೀರು, ಹಪ್ಪಳ, ಚಪಾತಿ, ಗೀ ರೈಸು. ನಮ್ಮ ಅಣ್ಣ ಬಂದವ್ರೆ. ಇವರು ಕೆಸಿನ ಆಡೋಕ್ಕೆ ಬಂದಿದ್ರು ಪಾಪ. ಅವರು ಅಷ್ಟೇ ಸಿಲ್ವರ್ ಬರೀ ಟ್ರೈ ಮಾಡೋಕ್ಕಷ್ಟೇ ಬಂದಿರೋದು. ನಾವು ಆಡ್ತಾ ಇಲ್ಲ. ಏನಣ್ಣ ಚೆನ್ನಾಗಿದೆ ಕೆಸಿನೋ. ಗೈಸ್ ಫುಡ್ ತಿಂತಾ ಇದೀವಿ. ಅಣ್ಣ ಐಸ್ ಕ್ರೀಮ್ ತಿಂತವ್ರೆ. ಯಾವುದ್ರ ಜೊತೆ ತಿನ್ನೋಣ ಅಂತಲೇ ಗೊತ್ತಾಯ್ತಿಲ್ಲ. ಪನ್ನೀರಲ್ಲೇ ಟ್ರೈ ಮಾಡೋಣ. ಎಲ್ಲ ಟ್ರೈ ಮಾಡಿ. ಎಕ್ಸ್ಪ್ರೆಸ್ ಮಾಡೋಕೆ ಎಲ್ಲದಕ್ಕೂ ಎಕ್ಸ್ಪ್ರೆಸ್ ಮಾಡೋದು ಬೆಸ್ಟು. ಗೈಸ್ ಸಕಾಲಾಗೈತೆ ಫುಡ್ಡು. ಹೇಳಿ ಗೈಸ್. ಚಿಕನ್ ಹಾಕೊಂಡು ತಿಂತಾ ಇರೋದು ಅಷ್ಟೇ. ಎಲ್ಲ ಕಮ್ಮಿ ಊಟ ಮಾಡಿ. ಬೆಸ್ಟು. ಯಾಕಂದರೆ ಎಲ್ಲ ಚಾಯ್ಸ್ ಮಾಡ್ಬೋದು. ಅದಕ್ಕೆ ನಾನು ಆಗಲೇ ಸಾಲಿಡ್ ಎಲ್ಲ ಹಾಕೊಂಡು ತಿಂದೆ. ಕೇಕಿಂದ ಹಿಡಿದು ಎಲ್ಲ. ಯಾಕೆ ಗೊತ್ತಾ, ಎಲ್ಲ ತಿನ್ನೋಕಂದ್ರೆ ಊಟ ಹೋಗಲ್ಲ. ಟೇಸ್ಟ್ ಮಾಡೋದು. ಅದಕ್ಕೆ ಬರೀ ಎಷ್ಟು ಗೊತ್ತಾ, 8 ಐಟಮ್ ಇರ್ತವೆ. ಇಲ್ಲ ಅಂತಲ್ಲ, ಐಟಮ್ ಕರೆಕ್ಟ್ ಅಣ್ಣ. ಅದಕ್ಕೆ ಕಮ್ಮಿ ತಿಂದಷ್ಟು ಒಳ್ಳೇದು. ಎಲ್ಲ ಎಕ್ಸ್ಪ್ರೆಸ್ ಮಾಡ್ಬೋದು ಅಣ್ಣ. ಇವರು ಇನ್ನೊಂದೇನು ಅಂದರೆ ಸೋಡಾ ಗಿಟ್ಟು ಹಾಕ್ಬಿಟ್ಟಿರ್ತಾರಲ್ವ, ತಿಂದರೆ ಬೇಗ ಹೊಟ್ಟೆ ತುಂಬಿಡಲಿ ಅಂತ. ಹಂಗೇನಿಲ್ಲ. ಬಟ್ ಹೆಂಗೆ ಗೊತ್ತಾ, ನಮಗೆ ಈ ಕಡೆ ಊಟ ರೂಢಿಲ್ಲ. ನಮ್ಮ ಕಡೆ ಹೆಂಗೆ ಮುದ್ದೆ, ಚಪಾತಿ ಆ ಥರ. ಇವ್ರು ಚಪಾತಿ ಆರ್ಡ್ ಇರ್ತಾವೆ, ದಪ್ಪ ಇರುತ್ತೆ. ನಾವು ಇಲ್ಲಿ 2 ಥರ ಅಷ್ಟು ಓವರ್ ಆಗುತ್ತೆ. ಅಲ್ಲಿ ಹಂಗೇನಿಲ್ಲ. ನಮ್ಮ ಸೈಡ್ ಇಲ್ಲಿ 1 ಚಪಾತಿ ಇರೋದು, ಅಲ್ಲಿ 2 ಚಪಾತಿ ತಿಂತೇವೆ. ಕರೆಕ್ಟ್ ಅಣ್ಣ. ಹೌದು. ನಾವು ಮನೇಲಿ ತಿಂದ್ರೆ ಕರೆಕ್ಟಾಗಿ ಒಂದು 5 ಚಪಾತಿ. 5 ಚಪಾತಿ ಇಲ್ಲಿ. ಬಟ್ ಹಂಗಿಲ್ಲ. 1 ಚಪಾತಿಲಿ 4 ಟೈಪ್ ಕಟ್ ಮಾಡ್ತಾರೆ. ಅರ್ಧ. ಬಟ್ ನಮ್ಮ ಕಡೆ ಪನ್ನೀರ್ ಕರಿ ಹೆಂಗಿರುತ್ತಂದ್ರೆ ಹೆವಿ ಟೇಸ್ಟ್ ಇರುತ್ತೆ. ಇದ್ರಲ್ಲಿ ಹಂಗಿಲ್ವೇ ಇಲ್ಲ. ಕರೆಕ್ಟ್ ಅಣ್ಣ. ಒಟ್ಟಿನಲ್ಲಿ ಗೈಸ್ ಗೋವಾಗ ಬನ್ನಿ. ಕೆಸಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಸುಮ್ಮನೆ ದುಡ್ಡು ಖರ್ಚು ಮಾಡೋಂಗಿದ್ರೆ ಬರಬೇಡಿ. ಏನಣ್ಣ, ಕಿಡ್ಸಿಗೆ ಸಪ್ರೇಟ್ ಇರುತ್ತೆ. ಕಿಡ್ಸಿಗೆ ಮಕ್ಕಳದು ಆಟಿಗೆ ತಗೊಂಬನ್ನಿ. ಆಟ ಆಡಂಗಿದ್ರೆ ಕರ್ಕೊಂಬನ್ನಿ. ಫುಲ್ ಫ್ರೀ. ಯಾವುದಾದ್ರೂ ಆಡ್ಬೋತಾನೆ ಮಕ್ಕಳು. ಆಡಂಗಿಲ್ಲ. ಬಟ್ ಊಟ, ಡ್ಯಾನ್ಸು ಮಕ್ಕಳು ನೋಡ್ಬೋದಷ್ಟೇ. ಬಟ್ ಯಾವುದು ಆಡಂಗಿಲ್ಲ. ಇದು ಒಳಗಡೆ ಗೇಮ್ಸ್ ನೋಡ್ಬೋದಷ್ಟೇ. ಈ ಗೇಮ್ಸು ಇಲ್ಲ ಆಡ್ಬೋದು. ಅದನ್ನೇ ಕೇಳಿ. ಅಲೌಡ್ ಇದೆ. ಬಟ್ ಏನು ಗೊತ್ತಾ, ನಮ್ಮ ಬೆಲ್ಟ್ ನೋಡಿದ್ರೆ ಇದು ನೋಡ್ತಾರೆ. ತೋರಿಸ್ದೆ. ಅದು ನೋಡಿ ಇದು ಮಾಡ್ತಾರೆ. ಕರೆಕ್ಟ್ ಗೈಸ್. ಸಕಾಲ ಮಾಡೋಣ ಚಿಕನು. ಇವೇ ಸ್ಟಿಕ್ಕು. ಸ್ವಲ್ಪ ಒಂದು ಲೇಡೀಸ್ಗೆ ನಂಬರ್ ಕೇಳಂಗಿಲ್ಲ. ಒಂದು ಜಾಸ್ತಿ ಓವರ ಮಾತಾಡಂಗಿಲ್ಲ, ಬೈಯಂಗಿಲ್ಲ. ಏನಿದ್ರು ಅಲ್ಲೆಲ್ಲ ಚೀಫ್ ಇರ್ತಾರೆ, ಕೇಳಬೇಕು ನೀವು ಡೌಟ್ ಇದ್ರೆ. ಬಟ್ ಇಲ್ಲಿಗೆ ಬರುತ್ತೆ. ಕರೆಕ್ಟು ಗೈಸ್. ಇವಾಗ ಊಟ ಟ್ರೈ ಮಾಡ್ತಾ ಇದ್ದೀವಿ. ಗೀ ರೈಸ್ ಟ್ರೈ ಮಾಡೋಣ. ನಮ್ಗೆ ಈ ಥರ ಬಾಸುಮತಿ ಅಕ್ಕಿ ತಿಂದು ಅಭ್ಯಾಸ ಇಲ್ಲ ಕಾಣ. ಫೇಮಸ್ ಇಲ್ಲಿ ಬಾಸುಮತಿ ಅಕ್ಕಿ. ಅಯ್ಯೋ, ನಮ್ಮ ಅಕ್ಕಿ ಎಲ್ಲಿ ಗೊತ್ತಾ, ಕಮ್ಮಿ ರೇರು.
ಚಿತ್ರಾನ್ನ ಒಂದೇ. ಮಧ್ಯಾಹ್ನ ಒಳ್ಳೆ ಮಲ್ಲಿಕ ಬಿರಿಯಾನಿ ಹೋಗಿದೆ, ಸಕಲ ಮಾಡಿದ. ಅಲ್ಲ ಹೋಗಿದ್ರಾ? ತಲಗುಟ್ಟೆಲಿ. ಹೋಗಿದ್ದೀರಲ್ಲ, ಆಟಾಡ್ಕೊಂಡ್ರಿ ನೀವು? ಹೌದು, ನಾನೆಲ್ಲ ನೋಡ್ಕೊಂಡ್ ಬಂದೆ ಅಣ್ಣ. ಇನ್ನೇನು ನಾಳೆ ಟೆಂಪಲ್ಸ್ ಒಂದು ಇದೆ. ಅಲ್ಲಿಂದ ಕೊಂಡಾಗ ಹೋಗ್ಬಿಡ್ತೀನಿ. ಚರ್ಚ್ಗಳೆಲ್ಲ ನೋಡಲ್ಲ ನಾವು ಹಿಂದೂ. ಚರ್ಚ್ ಎಲ್ಲ ನೋಡ್ಬೋಣ. ಚರ್ಚೆ ಫೇಮಸ್. ಆಹಾ, ಚರ್ಚ್ ಎಲ್ಲ ನೋಡ್ಬಾರ್ದು, ನೋಡಿದ್ರೆ ದೇವಸ್ಥಾನ ನೋಡಿ ಸಾಕು. ಹಾಂ ಗೈಸ್, ಫೈನಲೈಸ್ ನೋಡ್ಬೋದು. ಮೊಸರನ್ನ ತೊಗೊಂಬಿಟ್ಟಿದ್ದೀವಿ. ಅದು ಚಿಕನ್ನು ಖಾಲಿ ಮಾಡಿದ್ದೀನಿ, ಹೊಟ್ಟೆ ತುಂಬ ಇದು. ಮೊಸರನ್ನ ಸೂಪರ್ ಗೈಸ್, ಸೂಪರ್ ಆಗಿದೆ. ಸಕ್ಕ ಟೇಸ್ಟು ಗೈಸ್. ಅಮೃತ ಅಮೃತ ಊಟ ಗೈಸ್. ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಫೈನಲ್ ಆಗಿ ಹೋಯ್ತಾ ಇದ್ದೀವಿ ವಾಪಸ್ಸು. ಏನಾಗೈತೆ ಅನ್ನೋದನ್ನೆಲ್ಲ ಅಪ್ಡೇಟ್ ಕೊಡ್ತೀನಿ ನಿಮಗೆ ಆಮೇಲಿಂದ. ಇಷ್ಟೇ ಜನ ಹೋಯ್ತಾ ಇರೋದು ವಾಪಸ್. ನಮ್ಮ ಬ್ರೋ ಒಬ್ರು ಸಿಕ್ಕವ್ರೆ. ಫೈನಲ್ ಆಗಿ ಹೋಯ್ತಾ ಇದ್ದೀವಿ ಗೈಸ್. I hear you been asking about me, where I've been and where I sleep. It's hard to find me if you really want to. Turns past that takes a cool sign. ಗೈಸ್, ಫೈನಲ್ ಆಗಿ ನೋಡ್ಬೋದು. ಮೆಜೆಸ್ಟಿಕ್ ಪ್ರೈಡ್ ಮುಂದೆ ನಿಂತಿದ್ದೀನಿ ಇವಾಗ. ನಾನು ಬೈಕ್ ಇಲ್ಲೇ ಹಾಕಿದ್ದೆ ಅನ್ನಲ್ಲ, ಅಲ್ಲೋಗೆ ಮಾತಾಡ್ತೀನಿ ಬರ್ರಿ. ಇಲ್ಲಿ ಸ್ವಲ್ಪ ಸೌಂಡ್ ಕೇಳಲ್ಲ ನಿಮಗೆ. ಇವಾಗ ನಾನು ಇಲ್ಲಿಂದ ಬಾಗ ಬೀಚಿಗೆ ಬೇರೆ ಹೋಗ್ಬೇಕು ಗೈಸ್. ಒಂದು 15 ಕಿಲೋಮೀಟ್ರ್ ಐತೆ. ಟೈಮ್ ಬಂದು ರಾತ್ರಿ 10:30 ಇವಾಗ. ಗೋವಾದಲ್ಲಿ ಅಂತ ತಲೆಕೆಡ್ಸ್ಕೊಳ್ಳೋಂಗಿಲ್ಲ. ಪೊಲೀಸವರು ಸಖತ್ತಾಗಿ ಕಾರ್ಯನಿರ್ವಹಿಸ್ತಾರೆ. ಅವ್ರಿಗೊಂದು ಬಿಗ್ ಸಲ್ಯೂಟು ಗೈಸ್. ನಿಮಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನು ಗೊತ್ತಾ ಗೈಸ್, ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ನಿಮಗೆ 2,500 ಇತ್ತು. ನಾನು 2,250 ರೂಪಾಯಿ. ಪಾಪ ಇಲ್ಲಿ ಯಾರೋ ದೇವ್ರ ಥರ ಸಿಕ್ಕಿ 250 ರೂಪಾಯಿ ಕಮ್ಮಿ ಮಾಡಿಸಿದ್ರು. ಒಳಗಡೆ ಹೋದೋ ಕಾರ್ಡ್ ಕೊಟ್ಟಿರ್ತಾರಲ್ಲ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಎಷ್ಟು ಕಣ್ಗಾವಲು ಇರ್ತವೆ ಅಂದರೆ ಗೈಸ್, ಒಂದು 500 ಕ್ಯಾಮ್ರಾ ಇರ್ತವೆ ಅಂದ್ಕೊಳ್ಳಿ. ನೀವು ಬೆಟ್ಟಿಂಗ್ ಹಾಕೋದ್ರಿಂದ ಹಿಡಿದು A to Z ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ಲಿಮಿಟೆಡ್ ಇರುತ್ತೆ. ಅಲ್ಲೇ ಮೆನ್ಷನ್ ಮಾಡಿಬಿಡ್ತಾರೆ ಯಾವ್ಯಾವ್ದ್ರ ಮೇಲೆ ಹಾಕೋದು ಅಂತ. ಅದ್ರ ಮೇಲೆ ಯಾವ್ದ್ರ ಮೇಲೆ ಒಂದು ಹಾಕದೆ ಬಂತು ಗೈಸ್. ಹಂಗೆ ಮಾಡ್ತಾ ನಾನು 3,000 ಮಾಡಿದೆ. ನಾನು ಬುದ್ಧಿವಂತ, ನನಗೆ ಪಕ್ಕ ಗೊತ್ತು ಗೇಮಿಂಗಲ್ಲಿ ಬರೋದು ಯಾವತ್ತೂ ಉಳಿಯಲ್ಲ. ಅದ್ರ ಮೇಲೆ ಆಸೆ ಪಡಬಾರ್ದು ಅಂದ್ಬಿಟ್ಟು ಫಸ್ಟು ನಾನು ಕೊಟ್ಟಿರೋ ದುಡ್ಡಿಗೆ ಹೋಗಿ 2,000 ರೂಪಾಯಿಗೆ ಕಾಯಿನ್ ಮಾಡಿಸ್ಕೊಂಬಿಟ್ಟೆ. ಇನ್ನೊಂದು 1,000 ಆಯಿತು, ಹೋಗ್ಬಿಡ್ತು. 2,000 ರೂಪಾಯಿ ಗೈಸ್, ನೀವು ನಂಬಲ್ಲ. 2,000 ರೂಪಾಯಿ ದುಡ್ಡು ಮಾಡಿಸ್ಕೊಂಬಿಟ್ಟೆ. 2,000 ರೂಪಾಯಿ ದುಡ್ಡು ಮಾಡಿಸ್ಕೊಂಬಿಟ್ಟು ಹೋದ್ರಲ್ಲಿ 250 ಕೊಟ್ಟಿರೋದು ಅಂದ್ಬಿಟ್ಟು ಅದನ್ನು ಹೋಗಿಸ್ಬಿಟ್ಟು ಮೇಲ್ಗಡೆ ಹೋಗಿ ಭರ್ಜರಿ ಬ್ಯಾಟಿಂಗ್ ಆಡಿದೆ ಗೈಸ್. ಅದನ್ನೇ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದು. ಹೆಂಗೋ ಅದನ್ನೆಲ್ಲ ಫುಲ್ ಮಾಡಿಸ್ಕೊಂಬಿಟ್ಟು 250 ರೂಪಾಯಿಲಿ ಕೆಸಿನೋ ಒಳಗೆ ಹೋಗಿ ಬಂದಿದ್ದು ಫೀಲ್ ಆಯ್ತು ಇವಾಗ ನನಗೆ. ಊಟನೂ ಅಷ್ಟೇ ಸಖತ್ತಾಗಿತ್ತು. 2 ಸಲ ಬ್ಯಾಟಿಂಗ್ ಆಡ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಇನ್ನೊಂದು 1,000 ಇತ್ತಲ್ಲ, ಊಟ ಮಾಡ್ಕೊಂಬಂದು ಆ 1,000ನ ಹಾಕ್ಬಿಟ್ಟು ಅದನ್ನು ಕಳೆದ್ಬಿಟ್ಟು ಸೀದಾ ಬಂದ್ಬಿಟ್ಟೆ. ಯಾಕೆ ಗೊತ್ತಾ ಗೈಸ್, ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬಾರ್ದು. ಆಡೋದು ತಪ್ಪು, ಅದನ್ನು ಆಡಿಸೋದು ತಪ್ಪು. ಗೋವಾಗೆ ಬಂದರೆ ಇಲ್ಲಿ ಏನೋ ಅದು ಕಾಮನ್ ಥರ ಆಗ್ಬಿಟ್ಟೈತೆ. ಪ್ರತಿಯೊಂದು ಗಲ್ಲಿಲೂ ನೀವು ಕೆಸಿನೋಗಳನ್ನ ನೋಡ್ಬೋದು. ನೀವು ಇನ್ನಾದರೂ ಅಷ್ಟೇ ಗೋವಾಗೆ ಬಂದು ಕೆಸಿನೋ ಎಲ್ಲ ಆಡೋ ಥರ ಹೋಗ್ಬೇಡಿ. ಒಳಗಡೆ ಹೋದರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನಿರಲ್ಲ. ಬೆಂಗಳೂರಲ್ಲೇ 300 ರೂಪಾಯಿಗೆ ನಿಮ್ಗೆ ಎಷ್ಟು ಬೇಕು ಗೈಸ್, ಅನ್ಲಿಮಿಟೆಡ್ ಫುಡ್ಡು. ಅಲ್ಗೋಗಿ ಊಟ ಮಾಡಿ, ಕೆಸಿನೋ ಎಲ್ಲ ಆಡಬೇಡಿ, ದುಡ್ಡು ಕಳಿಬೇಡಿ. ಇರೋದು ಒಂದೇ ಜೀವನ. ನಾನು ಒಳಗಡೆ ನೋಡ್ತಾ ಇದ್ದೆ, ಎಷ್ಟೊಂದು ಜನ ಕನ್ನಡಿಗರು ಸಿಕ್ಕಿದ್ರು. ಅವ್ರಿಗೆಲ್ಲರಿಗೂ ನಮಸ್ಕಾರ ಗುರು. ಯಾವತ್ತೂ ಬೆಟ್ಟಿಂಗ್ನೇ ಹ್ಯಾಬಿಟ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಗೈಸ್ 2,500 ಖರ್ಚು ಮಾಡಿದ್ದೀನಿ. ಒಂದು ಲೈಕ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬಾಯ್ ಗೈಸ್.